ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡಕ್ಕೆ ಬಂದಿದ್ದೀನಪ್ಪ ಅಂತಂದರೆ, ನಮ್ಮ ಮೊಬೈಲ್ ಮುಖಾಂತರನೇ ಕೂತ್ಕೊಂಡು 2 ನಿಮಿಷದಲ್ಲಿ ಟ್ರೈನ್ ಟಿಕೆಟ್ ಯಾವ ಥರ ಬುಕ್ ಮಾಡೋದಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಸಿಯಾಗಿ ನಿಮ್ಮ ಮೊಬೈಲ್ ಮುಖಾಂತರನೇ ಪೇ ಮಾಡಿಬಿಟ್ಟು ನಿಮ್ಗೆ ಯಾವ ಸೀಟ್ ಬೇಕು, ಲೋವರ್ ಬೇಕು, ಅಪ್ಪರ್ ಬೇಕು, ಯಾವ ಥರ ಸೀಟ್ ಬೇಕಂದ್ರೆ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಬುಕ್ ಯಾವ ಥರ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಇದೇ ಥರ ನಾನು ನಿಮ್ಗೆ ಇನ್ಫಾರ್ಮೇಷನ್ ವಿಡಿಯೋ ಮಾಡ್ತಾ ಇರ್ತೀನಿ, ಅದು ನಿಮಗೆ ತಲುಪುತ್ತದೆ, ಮಿಸ್ ಆಗೋದಿಲ್ಲ. ಬನ್ನಿ, ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ಗೆ ಹೋಗಬೇಕು. ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ನೀವೇನು ಮಾಡಬೇಕು, ಓಪನ್ ಮಾಡಿರಿ. ಓಪನ್ ಮಾಡಿದಾದ್ಮೇಲೆ ಈ ಥರ ನಿಮಗೆ ಓಪನ್ ಆಗುತ್ತೆ. ಅದಾದ ನಂತರ ನೀವೇನು ಮಾಡಬೇಕು, ಇಲ್ಲಿ ರೆಡ್ ಬಸ್ ಅಂತ ಟೈಪ್ ಮಾಡ್ಕೊಳ್ಳಿ. ರೆಡ್ ಅಂತೇಳಿ ಟೈಪ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ನಿಮಗೆ ಇಲ್ಲಿ ಟ್ರೈನ್ ಆಪ್ಷನ್ ಸಿಗುತ್ತೆ. ನಿಮ್ಗೆ ಯಾವ ಡೇಟಿಗೆ ಬೇಕು ನೀವು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ಸೆಪ್ಟೆಂಬರ್ ಹಾಕೋತೀನಿ. ಸೆಪ್ಟೆಂಬರ್ 3ನೇ ತಾರೀಕು ಹಾಕೋತೀನಿ. ನಿಮಗೆ ಬೇಕಂದ್ರೆ ಟುಮಾರೋ ಅಂದ್ರೆ ಟುಮಾರೋ ಬುಕ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ತೋರಿಸಲಿಕ್ಕೆ ನಾವು ಎಲ್ಲಿಂದ ಹೋಗ್ಬೇಕು ಅಂತಂದ್ರೆ ಬೆಂಗಳೂರು ನಾನು ಸೆಲೆಕ್ಟ್ ಮಾಡ್ತೀನಿ. ಬೆಂಗಳೂರ್ಲಿಂದ ನಾನು ಏನು ಮಾಡ್ತೀನಿ, ಇಲ್ಲಿ ಡೆಲ್ಲಿ ಅಂತ ಹಾಕಿದ್ದೀನಿ. ಡೆಲ್ಲಿ ಅಂತ ಹಾಕೊತೀನಿ. ಬೆಂಗಳೂರು ಟು ಡೆಲ್ಲಿ ಹಾಕೊಂಡಾದ್ಮೇಲೆ ನಾನೇನು ಮಾಡ್ತೀನಿ, ಡೇಟ್ ಹಾಕೊತೀನಿ. ಡೇಟ್ ಹಾಕೊಂಡ್ಬಿಟ್ಟು ನಾನೇನು ಕೊಡ್ತೀನಿ, ಇಲ್ಲಿ ಸರ್ಚ್ ಕೊಡ್ತೀನಿ. ಸರ್ಚ್ ಕೊಟ್ಟಿಂದ ಯಾವ್ಯಾವ ಟ್ರೈನ್ ಅವೈಲಬಿಲಿಟಿ ಇದೆ ಅಂತೇಳಿ ಇಲ್ಲಿ ಎಲ್ಲಾನು ಶೋ ಆಗುತ್ತೆ. ಪ್ರತಿಯೊಂದೊಂದು ಇಲ್ಲಿ ಡೇಟ್ ಸಮೇತ, ಟೈಮಿಂಗ್ 8 ಗಂಟೆಗೆ ಹೊರಡುತ್ತೆ, ಅಲ್ಲಿ ರೀಚ್ ಆಗೋದು, ಯಾವ ಟ್ರೈನು, ಪ್ರತಿಯೊಂದು ಯಶವಂತಪುರದ ಇದು ಇರುತ್ತೆ. ನಿಮಗೆ ಇನ್ನೊಂದು ಕೂಡ ಇದರಲ್ಲಿ ರೀಫಂಡ್ ಆಗುತ್ತೆ. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಎಷ್ಟೆಲ್ಲ ಐತೆ, ಯಾವ ಟ್ರೈನ್ ಟಿಕೆಟ್ ಕನ್ಫರ್ಮ್ ಆಗಿದೆ, ಕನ್ಫರ್ಮ್ ಟಿಕೆಟ್ ಹೆಂಗೆ ಎಲ್ಲ ನೋಡಿ. ನಾನು ಇಲ್ಲಿ ಇವಾಗ KSR ಬೆಂಗಳೂರು ಇಲ್ಲಿ 7:20 PM KSR ಬೆಂಗಳೂರು ಟು ಡೆಲ್ಲಿ ಅಂತಿದೆ ನೋಡಿ. ನಾನು ಇವಾಗ ಇದನ್ನ ಆಯ್ಕೆ ಮಾಡ್ತೀನಿ, ಕರ್ನಾಟಕ ಎಕ್ಸ್ಪ್ರೆಸ್ ಆಯ್ಕೆ ಮಾಡ್ತೀನಿ. ಇವಾಗ ನಾವೇನು ಮಾಡ್ತೀನಿಪ್ಪ ಅಂದರೆ, ನಾನೀಗ ಸ್ಲಿಪ್ಪರ್ ಕೋಚಲ್ಲಿ ನಾನು ತಗೋತೀನಿ. ಸ್ಲಿಪ್ಪರ್ ಕ್ಲೋಸ್ ಇದನ್ನ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಸ್ಲಿಪ್ಪರ್ ಕ್ಲಿಕ್ ಆದಮೇಲೆ ಇಲ್ಲಿ ಕೇಳ್ತೇನೆ ನೋಡಿ. ಇಲ್ಲಿ ನಿಮಗೆ ನಾನು ಈಗ ಕರ್ನಾಟಕದಿಂದ ಡೆಲ್ಲಿ ನಿಮ್ಗೆ ಈ ಥರ ಬರುತ್ತೆ. ಅದಾದ ನಂತರ ನಿಮ್ಗೆ ಇಲ್ಲಿ ಏನು ಮಾಡ್ತದೆ, ಪ್ಯಾಸೆಂಜರ್ ಕೇಳ್ತದೆ. ನಾನು ಪ್ಯಾಸೆಂಜರ್ ಎಂಟ್ರ್ ಮಾಡ್ತೀನಿ. ಇಲ್ಲಿ ನೋಡಿ ಈ ಥರ ಪ್ಯಾಸೆಂಜರ್ ಡೀಟೇಲ್ಸ್ ಹಾಕ್ಬೇಕಾಗತ್ತೆ. ಏಜು, ಯಾವ್ದು ಬೂತು, ಲೋವರ್ ಅಂದ್ರೆ ಲೋವರ್ ಯಾವ್ದು ಬೇಕು ನಿಮಗೆ ಇಲ್ಲಿ ಕೇಳ್ತದೆ. ಲೋವರು, ಮಿಡ್ಲಿಸ್ಟ್ ಎಲ್ಲ ಪ್ರತಿಯೊಂದು ಇರುತ್ತೆ. ಅದನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆಯ್ಕೆ ಮಾಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನು ಇವಾಗ ಸೆಲೆಕ್ಟ್ ಮಾಡಿದ್ದೀನಿ, ಲೋವರ್ ಅಂತೇಳಿ ಸೆಲೆಕ್ಟ್ ಮಾಡಿಬಿಟ್ಟು ಇಕ್ಕಿದ್ದೀನಿ. ಅದಾದ ನಂತರ ಇಲ್ಲಿ ನೋಡಿ ಪೇಮೆಂಟ್ ಮೆಥಡ್ ಕೇಳ್ತಾ ಇದೆ. ಪೇಮೆಂಟ್ ಮೆಥಡ್ ಯಾವ ಥರ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಇದು ಕರ್ನಾಟಕ ಎಕ್ಸ್ಪ್ರೆಸ್ಸು ನೋಡಿ 7:20 ಹೊರಡುತ್ತೆ. KSR ಬೆಂಗಳೂರ್ಲಿಂದ ನಿಮ್ಗೆ ನ್ಯೂ ದಿಲ್ಲಿ ಅಂತ ಇರುತ್ತೆ. ಇಲ್ಲಿಂದ ಹೊರಡೋದು ಸೆಪ್ಟೆಂಬರ್ 1. ಅದಾದ ನಂತರ ನೀವು ಅಲ್ಲಿಗೆ ತಲುಪೋದು ಸೆಪ್ಟೆಂಬರ್ 3. ಪ್ರತಿಯೊಂದು ತೋರಿಸ್ತದೆ ಇಲ್ಲಿ ನೋಡಿ. ನಿಮಗೆ ರೀಫಂಡ್ ಕೂಡ ಬರುತ್ತೆ. ನಿಮ್ಗೆ ಕನ್ಫರ್ಮ್ ಆಗಲಿಲ್ಲ ಅಂದ್ರೆ 1 to 3 ರೀಫಂಡ್ ಬರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕನ್ಫರ್ಮ್ 3x ರೀಫಂಡ್ ಓನ್ಲಿ ಫಾರ್ 372 ಪ್ಯಾಸೆಂಜರ್ಸ್ ಅಂತ ಇದೆ ಅಲ್ವಾ. ನಿಮಗೆ 3x ಅಂತಂದ್ರೆ ನೀವು ಮಾಡಿದ ಟಿಕೆಟ್ ಏನಿದೆ ಅದರ್ಲಿಂದ 3 ಪಟ್ಟು ನಿಮ್ಗೆ ಅಮೌಂಟ್ ಬರುತ್ತೆ. 3 ಪಟ್ಟು ಅಮೌಂಟ್ ಆಗಲಿಲ್ಲ ಕನ್ಫರ್ಮ್. ನಾನು ಅದಕ್ಕೆ ನಿಮಗೆ ಕನ್ಫರ್ಮ್ ಟಿಕೆಟ್ ಯಾವ ಥರ ಮಾಡ್ಕೊಳ್ಳೋದಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ, ಅದಕ್ಕೆ ಅಂತ ಹೇಳ್ತಾ ಇರೋದು. ಬನ್ನಿ, ಇದಾದ್ಮೇಲೆ ಪೇಮೆಂಟ್ ಮೆಥಡ್ ತಿಳ್ಕೊಳ್ಳೋಣ. ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ನೋಡಿ ಕೆಳಗಡೆ, ಕಂಟಿನ್ಯೂ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಇಲ್ಲಿ ತೋರಿಸ್ತದೆ ಪ್ಲೀಸ್ ಸೆಲೆಕ್ಟ್ ಅಂತ ಬರ್ತಾ ಇದೆ. ಪ್ಲೀಸ್ ಸೆಲೆಕ್ಟ್ ಲಿಸ್ಟ್ 1 ಪ್ಯಾಸೆಂಜರ್ ಅಂತ ಬರ್ತಾ ಇದೆ. ಪ್ಯಾಸೆಂಜರ್ ಲಿಸ್ಟಲ್ಲಿ ತೋರ್ಸಂತ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಕೊಟ್ಟೆ ನಾನು. ಆಮೇಲೆ ನೋಡಿ ಕನ್ಫರ್ಮ್ 3 ರಿಫಂಡ್ ಅಂತ ಇದೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗಿಲ್ಲಿ ಅಮೌಂಟ್ ಇದ್ದ ಆಪ್ಷನ್ ಬರ್ತದೆ ನೋಡಿ. ನಿಮ್ಗಿಲ್ಲಿ ಹಲವಾರು ಆಪ್ಷನ್ಗಳು ನೋಡಲಿಕ್ಕೆ ಕಾಣ್ತವೆ ನಿಮಗೆ. ಇಲ್ಲಿ ನೋಡಿ ಡೆಬಿಟ್ ಕಾರ್ಡ್ ಮುಖಾಂತರನೂ ಮಾಡ್ಬೋದು ನಿಮಗೆ. ಮತ್ತೆ ಇಲ್ಲಿ ಕೂಪನ್ ಅಪ್ಲೈ ಏನಿಲ್ಲ, ಅದನ್ನ ಕೂಪನ್ ನಿಮ್ಮ ಹತ್ರ ಇದ್ರೆ ಕೂಪನ್ ಮಾಡ್ಕೋಬಹುದು. ಕೆಲವೊಬ್ಬರಿಗೆ ಕೂಪನ್ ಇರ್ತವೆ, ಕಂಪ್ನಿಯಲ್ಲಿ ಕೆಲಸ ಅವ್ರಿಗೆ ಕೊಟ್ಟಿರ್ತಾರೆ. ಇಲ್ಲ ಕ್ರೆಡಿಟ್ ಕಾರ್ಡ್ ಕೂಪನ್ ಬಂದಿರುತ್ತೆ, ನೀವು ಕ್ರೆಡಿಟ್ ಕಾರ್ಡಲ್ಲಿ ಇರುತ್ತಲ್ಲವ ಅದನ್ನ ಅಪ್ಲೈ ಮಾಡಿಬಿಟ್ಟು ಇಲ್ಲಿ ರಿವಾರ್ಡ್ ಮುಖಾಂತರವಾಗಿ ಕೂಪನ್ ತಗೊಂಡಿರ್ತಾರೆ, ಅದನ್ನು ಕೂಡ ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ನೋಡಿ ಪೇ ಥ್ರೂ QR ಕೋಡ್ ಅಂತಿದೆ ನೋಡಿ.
ನೀವು ಬ್ಯಾಂಕ್ ಮುಖಾಂತರ ಮಾಡ್ಬೋದು. ನಾವು QR ಕೋಡ್ ಈಸಿ, ಇವಾಗ ನಾವು ಎಲ್ಲರ ಹತ್ರ ಫೋನ್ ಪೇ ಇದೆ, ಅದ್ರ ಮುಖಾಂತರವಾಗಿ ಈಗ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆಗುತ್ತೆ. ಅಮೌಂಟ್ ಇಲ್ಲಿ ತೋರಿಸ್ತೀನಿ ನೋಡಿ ನಿಮ್ಗೆ ಎಷ್ಟು ಅಂತ ಹೇಳ್ಬಿಟ್ಟು. ಇಲ್ಲಿ ರೈಟ್ ಸೈಡ್ ಕಾಣುತ್ತೆ ನೋಡಿ. ನೋಡಿ ಇಲ್ಲಿದೆ ನೋಡಿ. ಬ್ರೇಕ್ ಟಿಕೆಟ್ ಚಾರ್ಜಸ್ ಬಂದು 390 ಇರುತ್ತೆ. ನೋಡಿ ಇಲ್ಲಿ 20 ರೂಪಾಯಿ ಸರ್ವಿಸ್ ಫೀ ಇರುತ್ತೆ. 17 ರೂಪಾಯಿ 70 ಪೈಸೆ GST ಇರುತ್ತೆ. ಎಲ್ಲ ಸೇರಿ 967.70 ಅದು ನಿಮಗೆ ಇಲ್ಲಿ ಈ ಸ್ಕ್ಯಾನ್ ಮಾಡಿದ್ರೆ ಅಮೌಂಟ್ ನಿಮ್ಗೆ ಅಲ್ಲಿ ಶೋ ಆಗುತ್ತೆ. ಸ್ಕ್ಯಾನ್ ಮಾಡಿದ್ರಪ್ಪ ಕನ್ಫರ್ಮ್ ಆಗಿ ನಿಮ್ಗೆ ಅದು ನಿಮ್ಮ ಮೇಲ್ ಐಡಿಗೆ ಬಂದು ಕನ್ಫರ್ಮ್ ಆಗಿ ಬಂದು ಶೋ ಆಗುತ್ತೆ. ಟಿಕೆಟ್ ಯಾವ ನಂಬರ್ ಹಾಕಿರ್ತೀರಾ ಆ ನಂಬರ್ಗೆ ಬಂದು ತಲುಪುತ್ತೆ. ಇಲ್ಲಿ ನೀವು ಆ ಟೈಮಿಂಗ್ ಒಳಗಾಗಿ ಬುಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ 8:20 ಇಷ್ಟು ಸೆಕೆಂಡ್ಸ್ ಉಳ್ತದೆ, ಅಷ್ಟರೊಳಗೆ ನೀವು ಬುಕ್ ಮಾಡ್ಕೋಬೇಕು. ಇಷ್ಟಾದ್ಮೇಲೆ ನಿಮ್ದು ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತೇಳಿ ನಿಮ್ಗೆ ಟಿಕೆಟ್ ಮೆಸೇಜ್ ಬರುತ್ತೆ. 8 ಅವರಲ್ಲಿ ನಿಮ್ಗೆ ಕನ್ಫರ್ಮ್ ಟಿಕೆಟೇ ಬರುತ್ತೆ. ನಿಮ್ ಬುಕ್ಕಿಂಗ್ ಕನ್ಫರ್ಮ್ ಅಂತೇಳಿ ಪ್ರೆಸೆಂಟ್ಗೆ ಬರುತ್ತೆ. ಅದಾದ್ಮೇಲೆ 8 ಅವರ್ ಒಳಗಾಗಿ ಬರುತ್ತೆ, ಇಲ್ಲಾಂದ್ರೆ 1 ಅವರ್ ಒಳಗೆ ಬರುತ್ತೆ. ನಿಮ್ಗೆ ಒಂದು ಅಂದಾಜು ಹೇಳ್ತಾ ಇರೋದು, ಚೆಕ್ ಇನ್ ಮುಂದೆ ಮಾಡಿದ್ದು 3ನೇ ತಾರೀಕಿದ್ದು. ಅದಕ್ಕೆ ನೀವು ಅರ್ಜೆಂಟಾಗಿ ಹೋಗ್ತೀನಪ್ಪ ಅಂತಂದ್ರೆ ಅದು ನಿಮ್ಗೆ ಅರ್ಜೆಂಟಲ್ಲಿ ಬುಕ್ ಮಾಡಿದ್ರೂ ಅದನ್ನ ಇಮಿಡಿಯೇಟ್ಲಿ ಸಿಗುತ್ತೆ. ಈ ತರ ಬುಕ್ ಮಾಡಿದ್ರೆ ನಿಮ್ಗೆ ಟಿಕೆಟ್ ಬುಕ್ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂತೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.